ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಮತ್ತೊಂದು ಮಹತ್ವಪೂರ್ಣ ವಿಚಾರದ ಕುರಿತು ಚರ್ಚೆಯನ್ನ ಮಾಡೋದಕ್ಕೆ ಅಂತ ವಾಪಸ್ಸಾಗಿದ್ದೀವಿ. ಎಂದಿನಂತೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಚುತಾವರ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚರ್ಚಾ ವಿಷಯ ಕಾಂಗ್ರೆಸ್ ಈ ಹಿಂದಿನಗಿಂತಲೂ ಕೂಡ ತುಂಬಾ ಚುರುಕಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಕಾಂಗ್ರೆಸ್ ಈ ಹಿಂದಿನ ಲೋಕಸಭೆ ಚುನಾವಣೆಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ಈ ಬಾರಿ ಬಹಳ ಉತ್ತಮವಾದ ಸಾಧನೆ ಮಾಡಿದೆ ಅಂತ ಹೇಳಬಹುದು. ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದಂತಹ ಸಣ್ಣ ಪುಟ್ಟ ಪಕ್ಷಗಳು ಅಂದ್ರೆ ಈ ಪ್ರಾದೇಶಿಕ ಪಕ್ಷಗಳೂ ಕೂಡ ಒಂದು ರೀತಿ ತುಂಬಾ ಹುರುಪು ಹುಮ್ಮಸ್ಸಿನಿಂದ ಮುನ್ನುಗ್ತಾ ಇದೆ. ಕಾಂಗ್ರೆಸ್ನ ಜೊತೆಗೆ ನಾವೆಲ್ಲರೂ ಒಂದೇ ಅನ್ನೋ ಲೆಕ್ಕದಲ್ಲಿ ಅವರೀಗ ಮಾತನಾಡ್ತಾ ಇದ್ದಾರೆ. ದೇಶದ ಅಭಿವೃದ್ಧಿಯ ಜಪವನ್ನ ಮಾಡ್ತಾ ಇದ್ದಾರೆ, ಹೊಸತನದ ಜಪವನ್ನ ಮಾಡ್ತಾ ಇದ್ದಾರೆ. ಈ ಮುಂಚೆ ಇಂಡಿಯಾ ಒಕ್ಕೂಟ ಅಂತ ಏನು ಶುರುವಾಗಿತ್ತು, ಇದನ್ನ ಯಾರು ಕೂಡ ಊಹೆ ಮಾಡಿರಲಿಲ್ಲ ಇಷ್ಟರ ಮಟ್ಟಿಗೆ ಇದನ್ನ ಯಶಸ್ಸಾಗಿ ಇಲ್ಲಿವರೆಗೂ ತಗೊಂಡ್ ಬರ್ತಾರೆ ಅಂತ. ಆದ್ರೂ ಕೂಡ ಆಯ್ತು. ಕೆಲವೊಂದಿಷ್ಟು ಪಕ್ಷಗಳು ಒಂದ್ ಹೆಜ್ಜೆ ಮುಂದೆ ಒಂದು 4 ಹೆಜ್ಜೆ ಹಿಂದೆ ಹೋದ್ವು. ಆದ್ರೆ ಉಳಿದಂತಹ ಪಕ್ಷಗಳು ಏನು ಬೇಸಿಕ್ ಇಂದ ಬಂದಿರುವಂತಹ ಪಕ್ಷಗಳು ಅವು ಹಾಗೆ ಉಳಿದುಕೊಂಡಿದ್ದಾವೆ. ಹೀಗಾಗಿ ಒಂದ್ ರೀತಿ ದೊಡ್ಡ ಯಶಸ್ಸು ಅಂತಾನೆ ಹೇಳ್ಬಹುದು ಕಾಂಗ್ರೆಸ್ ಪಕ್ಷಕ್ಕೆ. ನೀವೇನ್ ಹೇಳ್ತೀರಾ, ಈ ಇಂಡಿಯಾ ಮೈತ್ರಿಕೂಟ ಏನಿದೆ ಇಷ್ಟು ಯಶಸ್ಸಾಗೋದಿಕ್ಕೆ ಏನ್ ಕಾರಣ? ಇದರಲ್ಲಿ ಏನು ಸಂಶಯ ಇಲ್ಲ. ಈ ಒಂದು ಕಾಂಗ್ರೆಸ್ ನೇತೃತ್ವದಲ್ಲಿ ಆದಂಥ ದೊಡ್ಡ ಬದಲಾವಣೆ. ಯಾಕಪ್ಪ ಅಂದ್ರೆ ನೇತೃತ್ವ ಇಲ್ಲಿವರೆಗೆ ಏನಿತ್ತು, ಒಂದು ರೀತಿಯಿಂದ ಅಲ್ಲಿ ಸ್ಥಾನಿಕ ಅಥವಾ ಇನ್ನುಳಿದ ಈ ಕಾಂಗ್ರೆಸ್ಸಿಗರ ಮಾತುಗಳನ್ನು ಕೇಳಿಕೊಂಡು, ಅದು 4 ಗೋಡೆಗಳ ಮಧ್ಯದಲ್ಲಿದ್ದಂಥ ನಾಯಕರ ಮಾತನ್ನು ಕೇಳಿಕೊಂಡು ಬಂದಂಥ ಪಕ್ಷ ಆಗಿತ್ತು. ಇಂದಿರಾ ಅವರು ಇರುವವರೆಗೆ, ಅದರ ನಂತರ ರಾಜೀವ್ ಅವರು, ಹೆಚ್ಚು ಕಡಿಮೆ ಇಂದಿರಾ ಗಾಂಧಿಯವರು ಕಾಲದಲ್ಲೇ ಕಾಂಗ್ರೆಸ್ನ ಅವನತಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅದು. ಬಟ್ ನಿಧಾನಕ್ಕೆ ಬಂದ ಅದು ಏನಪ್ಪ ಅಂದ್ರೆ ಈ ಸೋನಿಯಾ ಗಾಂಧಿ ಅವ್ರ ಕಾಲಕ್ಕಾಗಲಿ, ಅದ್ರ ಹಿಂದಿನ ಒಬ್ಬ ನಮ್ಮ PV ನರಸಿಂಹ ಅವ್ರ ಕಾಲಕ್ಕಾಗಲಿ ಒಂದು ಸ್ವಲ್ಪ ಪೂರ್ತಿ ತಳ ಸೇರಿತ್ತು. ಈಗೆಲ್ಲ ಕಾರಣ ಅವತ್ತಿನ ಏನಪ್ಪ ಅಂದ್ರೆ ಒನ್ ವುಮನ್ ಶೋ ಅದಂಗಾಗಿತ್ತು. ಒಬ್ಬ ವ್ಯಕ್ತಿ ಒಂದು ಕುಟುಂಬ ಸುತ್ತಮುತ್ತ ಅಂತಾರೆ. ಹೀಗಾಗಿ ವಿರೋಧಿಗಳಿಗೆ ಮಾತಾಡೋದಕ್ಕೆ ಭಾಳ ಅವಕಾಶ ಇತ್ತು. ಹಾಗಂತೇಳಿ ಇವತ್ತಿನ ಬೇರೆ ಆಗಿಲ್ಲ, ಚೇಂಜ್ ಆಗಿಲ್ಲ ಅದು. ಬಟ್ ನೇತೃತ್ವದಲ್ಲಿ ಏನಾಗಿಬಿಟ್ಟಿದಪ್ಪ ಅಂದ್ರೆ ಜನರ ಜೋಡಿ ಕೂಡುವಂಥ ಒಂದು ಪರಿಸ್ಥಿತಿ ಬಂತು. ಜೊತೆಗೆ ಇನ್ನೊಂದು ಭಾಳ ದೊಡ್ಡ ತಪ್ಪು ಏನಾದಪ್ಪ ಅಂದ್ರೆ BJPಯಿಂದ ಸ್ವತಃ ಮೋದಿಯವರು ಅನೇಕ ತಪ್ಪುಗಳು ಮಾಡಿದ್ರು. ಜನ ಭಾಳಷ್ಟು ತೊಂದರೆಗಳು ಅನುಭವಿಸ್ಲಿಕ್ಕೆ ಮೇನ್ ಪಾಯಿಂಟ್. ಆ್ಯಕ್ಚುಲಿ 2014ರಾಗ ಮೋದಿಯವ್ರು ಗೆಲ್ಲೋದಕ್ಕೆ ಏನು ಕಾರಣ ಆಗಿತ್ತು, ಈ 2024ರಾಗ ಮೋದಿಯವ್ರ ಸೋರಿಗೆ ಸ್ವತಃ ಮೋದಿಯವರ ಕಾರಣ ಆಗಿಬಿಟ್ರು. ಯಾಕಂದ್ರೆ ಅಂದ್ರೆ ಅವ್ರಿಗೆ ಸಿಕ್ಕಂಥ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿಲ್ಲ. ಅನೇಕ ತಪ್ಪುಗಳ ಮೇಲೆ ತಪ್ಪು ಮಾಡ್ಕೊತಾ ಬಂದರು. ಹೀಗಾಗಿ ಅವರು ಎಲ್ಲಿದ್ದವ್ರು ಇಲ್ಲಿ ಬಂದಿದ್ರು, 240ಕ್ಕೆ ಬಂದಿದ್ದಾರೆ. ಇವನ್ ಸಿಂಪಲ್ ಮೆಜಾರಿಟಿ ಮಾಡ್ಲಿಕ್ಕೆ ಆಗಿಲ್ಲ ಅವರಿಗೆ. ಇದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಯಿತು. ಮತ್ತು ಅವ್ರಿಗೆ ಹೇಳ್ಕೊಳ್ಳಿಕ್ಕೆ ಒಂದು ಆಸರ ಆಯಿತು. ಏನಾದರೂ ಒಂದು ಟೀಕೆ ಮಾಡ್ಬೇಕಲ್ಲ, ಅವ್ರ ದೋಷಗಳನ್ನ ಹೇಳ್ಬೇಕಂದ್ರೆ ಈ ದೋಷ ಹೇಳೋದಕ್ಕೆ ದೋಷ ಇಲ್ಲಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ. ಸಪೋಸ್ ಇವ್ರು ಏನಾದರೂ ನಮ್ಮ BJPಗರು ಅದರೊಳಗೆ ಮೋದಿ ಅವ್ರು ಅಂದಂಗೆ ವರ್ಷಕ್ಕೆ 2 ಕೋಟಿ ಅಂದಿದ್ರು ಅವ್ರ ನೌಕರಿಗಳನ್ನ. 1 ಕೋಟಿ ಆದರೂ ಮಾಡಿದ್ರು ಅಥವಾ 50 ಲಕ್ಷ ಆದ್ರೂ ಮಾಡಿದ್ರೆ ಈ ಚಿತ್ರ ಈ ರೀತಿ ಇರ್ತಿರಲಿಲ್ಲ. ಅದಕ್ಕೆ ಸ್ವತಃ ಅವ್ರು ತಪ್ಪು ಮಾಡಿದರು. ಮತ್ತು ಅನೇಕ ಯೋಜನೆಗಳು ಘೋಷಣೆ ಮಾಡಿದರು. ಅದರಲ್ಲಿ ಯಾವ ಯೋಜನೆಗಳು ಯಶಸ್ವಿ ಆಗಲಿಲ್ಲ, ಇದು ಕಂಡು ಬರಲಿಲ್ಲ. ಇನ್ನೇನು ಕೆಲವೊಂದಿಷ್ಟು ಗುಡಿಗಳು ಅವು ಇವರು ಉದ್ಧಾರ ಆದವು. ಉದಾಹರಣೆಗೆ ಕಾಶಿಯಲ್ಲೇ ಈ ಒಂದು ಕಾಶಿ ವಿಶ್ವನಾಥನ ಗುಡಿ ಆಗಿರ್ಬೋದು, ಕೆಲವೊಂದಿಷ್ಟು ಹಿಂದೂ ದೇವಾಲಯಗಳು ಮತ್ತು ಗುಜರಾತಲ್ಲಿ ಆಗಿರ್ಬೋದು ಅಥವಾ ಒರಿಸ್ಸಾದಲ್ಲಿ ಆಗಿರ್ಬೋದು, ಇಂಥ ಕೆಲವೊಂದಿಷ್ಟು ಅದು ಇಲ್ಲ ಅಂತಲ್ಲ. ಆದರೆ ಅದು ಒಂದೇ ಇದಕ್ಕೆ ಡೆವಲಪ್ ಆಗ್ತದೆ. ಮತ್ತು ಜೊತೆಗೆ ರಾಮ ಮಂದಿರ ಕಟ್ಟಿಸಿದ್ರೆ ನಾವು ಗೆದ್ದಿವಿ ಅನ್ನೋ ಭ್ರಮೆಯಲ್ಲಿ ಬಂದುಬಿಟ್ಟಿದ್ರು. ಅತಿ ಹಿಂದುತ್ವದಲ್ಲ ಇವು ಸಹಿತ ಜನರಿಗೆ ಅದು ಆ ಸಂದರ್ಭದಲ್ಲಿ ಅವರಿಗೆ ಮಾನಸಿಕವಾಗಿ ಒಂದು ಏನೋ ಖುಷಿಯಾಗಿರ್ಬೋದು. ಬಟ್ ಶಾಶ್ವತ ಏನಪ್ಪ ಪರಿಹಾರ ಜನಕ್ಕೆ ಅನ್ನುವಂಥದ್ದು. ಯಾಕಂದ್ರೆ ಅವರು BJPಗೆ 2 ಟಾರ್ಗೆಟ್ ಕೊಟ್ಟಿದ್ರು, 3 CA ಒಂದು, ಜೊತೆಗೆ ರಾಮ ಮಂದಿರ, ಅದ್ರ ಮತ್ತೆ 370 ರನ್. ಅವು 3 ಕೆಲಸ ಅದರಲ್ಲಿ 2 ಅಂತೆ ಆಗಿ ಹೋಗ್ಬಿಟ್ಟು CA ಮುಂದೆ ನೋಡ್ಬೇಕು. ಅದನ್ನು ಆದಮೇಲೆ ಮುಂದಿನ ಏನು ಗುರಿಪ ಇವರಿಗೆ ಅಂದಾಗ ಇಲ್ಲಿ ಏನೂ ಇಲ್ಲ, ಬ್ಲ್ಯಾಂಕ್. ಉದ್ಯೋಗ ಸೃಷ್ಟಿನೂ ಆಗಲಿಲ್ಲ 10 ವರ್ಷಗಳಲ್ಲಿ ಮತ್ತೊಂದೇನು ಡೆವಲಪ್ಮೆಂಟು ಆಗಲಿಲ್ಲ. ಮತ್ತು ಬಡತನ ಹೆಚ್ಚಾಯಿತು, ಜೊತೆಗೆ ನಿರುದ್ಯೋಗ ಹೆಚ್ಚಾಯಿತು, ಅದ್ರ ಜೊತೆಗೆ ಬೆಲೆ ಏರಿಕೆ ಅಂತ ಪೂರ್ತಿಯಾಗಿ ನಮ್ಮ ಭಾರತೀಯನನ್ನು ಪೂರ್ತಿ ಒಂದು ಕುಗ್ಗು ಹಂಗೆ